$10,999 10,000 ಚಳಿ. ನಾನು ಹುಟ್ಟಿರದೆ ಲೋಕ ಕಲ್ಯಾಣಕ್ಕೋಸ್ಕರ ನಿಮ್ಮ ಕೆಲಸ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದಿದ್ದೇನೆ. ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಹುಟ್ಟಿರೋದೇ ಲೋಕ ಕಲ್ಯಾಣಕ್ಕೋಸ್ಕರ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೇನು ಅಂದ್ಕೊಂಡಿರ್ತೀರೋ ಅದೆಲ್ಲ ಯಶಸ್ವಿ ಆಗಲಿ. ಇವತ್ತಿಗೆ 5 ದಿನ ಕಂಪ್ಲೀಟಾಗಿ ಇವತ್ತಿಗೆ 6ನೇ ದಿನ. 6 ದಿನ ಈ ತುಂಗಭದ್ರಾ ನದಿಯಲ್ಲಿ ನಾನು ಕುಳಿತುಕೊಂಡು ನಿಮ್ಮೆಲ್ಲರಿಗೋಸ್ಕರ ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗಲಿ, ಪ್ರತಿದಿನ ನಿಮಗೆ ಶುಭವಾಗಿ ಬರಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪ್ರತಿದಿನ ನಿಮಗೆ ಶುಭವಾಗಲಿ, ಎಲ್ಲ ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗಲಿ. ಎಷ್ಟೋ ಜನಗಳು ಸೈಟ್ ವಿಚಾರದಲ್ಲಾಗಲಿ, ಅನಾರೋಗ್ಯ ವಿಚಾರದಲ್ಲಾಗಲಿ, ಅವ್ರ ಕೆಲಸ ಅವ್ರಿಗೆ ಏನು ಅಂದ್ಕೊಂಡಿರ್ತಾರೆ ಅದಕ್ಕೆಲ್ಲದಕ್ಕೂ ಅನುಗ್ರಹ ಮಾಡುತ್ತಂದೆ ಅಂತ ಹೇಳಿಕೊಂಡು ಇವತ್ತು ತುಂಗಭದ್ರಾ ನದಿಯಲ್ಲಿ ಕುತ್ಕೊತಾ ಇದ್ದೀನಿ. ನನಗೆ ಕೆಟ್ಟದ್ದನ್ನು ಬಯಸೋರಿಗೂ ತುಂಬ ಒಳ್ಳೆಯದಾಗಲಿ, ಒಳ್ಳೆಯದನ್ನು ಬಯಸೋರಿಗೂ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೆಯದಾಗಲಿ. ಕೆಟ್ಟದ್ದು ಯೋಚನೆ ಮಾಡೋದಕ್ಕೆ ಅವ್ರಿಗೆ ಟೈಮೇ ಕೊಡಬಾರ್ದು. ಯಾರೇ ಆಗಲಿ ಆ ಕೆಟ್ಟದ್ದನ್ನು ಯೋಚನೆ ಮಾಡೋದಕ್ಕೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಯೋಚನೆ ಮಾಡೋದಕ್ಕೆ ಆ ಸಮಯ ಅವರಿಗೆ ಸಿಗಬಾರ್ದು. ಒಳ್ಳೆಯದಕ್ಕೆ ಮಾತ್ರ ಅದು ತುಂಬ ಅದ್ಭುತವಾಗಿ ಶ್ರೇಷ್ಠವಾಗಿ ಟೈಮ್ ಸಿಗಲಿ ಅಂತ ಹೇಳಿ ಯಾರ ಬಗ್ಗೆನೂ ನಾವು ಕೆಟ್ಟದಾಗಿ ಮಾತಾಡೋದು ಬೇಡ. ಯಾರ ಬಗ್ಗೆನೂ ಅವರು ಯಾರೇ ಒಬ್ಬರು ಕೆಟ್ಟದಾಗಿ ನಮ್ಮ ಬಗ್ಗೆ ಮಾತಾಡಿದಾರಂದ್ರೂ ಅದು ನಮಗೊಂಥರ ಪ್ರಸಾದ ಅಂತ ಹೇಳಿಕೊಂಡು ಸ್ವೀಕರಿಸ್ಕೊಳ್ಳೋಣ. ನಾವೇ ಆಗಲಿ ನೀವೇ ಆಗಲಿ ಮಾತಾಡಿದರೆ ಆ ತಕ್ಕ ಮಟ್ಟಿಗೆ ಅಂದರೆ ಆ ಕ್ಷಣಕ್ಕೆ ಮಾತ್ರ ಅದು ಬಿಸಿಯಾಗಿರುತ್ತೆ. ಅದು ಆದಮೇಲೆ ಆರೋಗ್ಯ ಬಿಡುತ್ತೆ. ಯಾಕಂದರೆ ಒಂದು ಸಲ ನಾವು ರೈಸ್ ಮಾಡಿದಾಗ ಆ ರೈಸಿನ ವ್ಯಾಲ್ಯೂ ಬಿಸಿ ಇದ್ದಾಗ ಮಾತ್ರ ರುಚಿ ಚೆನ್ನಾಗಿರುತ್ತೆ. ಸಾಂಬಾರಾಗಲಿ, ಅನ್ನ, ರೈಸ್ ಆಗಲಿ, ಅದು ಆರಿದ ಮೇಲೆ ಅಷ್ಟು ಟೇಸ್ಟ್ ಬರಲ್ಲ. ಹಂಗೆ ಕೆಟ್ಟದ್ದನ್ನು ನಮಗೆ ಬೈಯೋರು ಆ ಕ್ಷಣಕ್ಕೆ ಮಾತ್ರ ಅದು ಅವರು ಬಿಸಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಅದು ಆಮೇಲೆ ಮತ್ತೆ 1 ದಿನ 2 ದಿನ 3 ದಿನಕ್ಕೆ ತಣ್ಣ ಆದಮೇಲೆ ಅವ್ರು ಸುಮ್ಮನೆ ಆಗ್ತಾರೆ. ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡೋದು ಬೇಡ. ಅವ್ರು ನಮಗೆ ಮಾತಾಡಿದ್ರೆ ಅಂದರೆ ನಮಗೆ ಮಾತಾಡಿ ಅವ್ರು ಖುಷಿಯಾಗಿರ್ತಾರೆ ಅಂದರೆ ಮಾತಾಡಲಿ, ನಾವು ಯೋಚನೆ ಮಾಡೋದು ಬೇಡ. ಆಯಿತಾ? ಇವತ್ತಿಗೆ 6ನೇ ದಿವಸ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಪ್ರೀತಿ ಇವತ್ತಿಗೂ ನನಗೇನೂ ಆಗಿಲ್ಲ, ಏನೂ ಆಗೋಕ್ಕೂ ಬಿಡುವುದಿಲ್ಲ ನೀವು. ಯಾಕಂದರೆ ನಿಮ್ಮ ಆಶೀರ್ವಾದ ನನ್ನ ಮೇಲಿದೆ. ಅಯೋಧ್ಯೆಗೆ ಹೋಗೋದು ಇನ್ನು ಅತಿ ಶೀಘ್ರದಲ್ಲೇ ಹೋಗ್ತಾ ಇದ್ದೀನಿ. ಖಂಡಿತ ಒಳ್ಳೆಯದಾಗಲಿ. ಡೇಟ್ ಇನ್ನೂ ಮೆನ್ಷನ್ ಮಾಡಿಲ್ಲ, ಡೇಟ್ ಅನೌನ್ಸ್ ಮಾಡ್ತೀನಿ ಇವತ್ತು ಅಂತೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತು ಕಲಿಸ್ತಾ ಇದೆ.
ಶ್ರೀಹರಿ 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 ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ರಾಯರೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಿದೆ. ಟೈಮು ಎಷ್ಟೈತಿ ಇವಾಗ? ಆವಾಗಲೇ ನಿಮ್ಗೆ ಟೈಮ್ ತೋರ್ಸೋಕ್ಕೆ ಮರ್ತೊಂಬಿಟ್ಟೆ. 5:23 ಆಗಿದೆ. 5:23 ಆಗಿದೆ ಟೈಮು. ಇವತ್ತಿಗೆ 6ನೇ ದಿವಸ ಕಂಪ್ಲೀಟ್ ಆಯಿತು. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ನೀರಲ್ಲಿ ಕೂತ್ಕೊಂಡಾಗ ಏನು ಗೊತ್ತಾಗಲ್ಲ. ಹೊರಗಡೆ ಬಂದ ಮೇಲೆ ತುಂಬ ಚಳಿ ಆಗುತ್ತೆ. ಬನ್ನಿ, ಎಷ್ಟಾಗಿದೆ ಟೈಮು? 5:23. ಇಲ್ಲಿ ವಾಟ್ಸಪ್ಪಲ್ಲಿ ಎಷ್ಟು ಮೆಸೇಜ್ ಇದೆ? 9,999. 10,000. ಚಳಿ. ನಾನು ಹುಟ್ಟಿದೆ ಲೋಕ ಕಲ್ಯಾಣಕ್ಕೋಸ್ಕರ. ನಿಮ್ಮ ಕೆಲಸ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದಿದ್ದೇನೆ. ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.